ಪಂದ್ಯ ಬದಲಿಸಿದ ಬೆಂಕಿ ಕ್ಯಾಚ್. ಅಕ್ಷರ್ ಪಟೇಲ್ ಅವರು ಸೂಪರ್ ಆದಂಥ ಕ್ಯಾಚ್ನ ಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟು ಸೂಪರ್ ಕ್ಯಾಚ್ ಹಿಡಿದ್ರು, ಅದಾದಮೇಲೆ ಸೂಪರ್ ಡೂಪರ್ ಕ್ಯಾಚ್ ಆಗೋಯ್ತು ಇದು. ಯಾಕಪ್ಪ ಅಂದರೆ ಅಕ್ಷರ್ ಪಟೇಲ್ ಅವರು ಫಸ್ಟ್ ಕ್ಯಾಚು ಹಿಂದೆ ಹೋಗಿ ಹಿಡಿತಾರೆ, ಈ ಕ್ಯಾಚು ಬೌಂಡ್ರಿ ಲೈನಲ್ಲಿ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡೋಕ್ಕೆ ಆಗಿಲ್ದೇನೆ ಶಿವಮ್ ದುಬೆಗೆ ಹಾಕಿ ಕ್ಯಾಚ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೇಕಬ್ ಬೆಥಲ್, ವಿಲ್ ಜಾಕ್ ಸೂಪರಾಗಿ ಆಡ್ತಿದ್ರು, ಬ್ರೇಕ್ ಥ್ರೂ ಬೇಕಾಗಿತ್ತು, ಅದೇ ಟೈಮಲ್ಲಿ ಈ ಒಂದು ಕ್ಯಾಚ್ ಬಂದಿದೆ. ಅಕ್ಷರ್ ಪಟೇಲ್ ಬ್ರಿಲಿಯಂಟಾಗಿ ಕ್ಯಾಚ್ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ವಾಂಖೇಡೆ ಸ್ಟೇಡಿಯಂ ಸ್ತಬ್ಧರಾಗಿದ್ದಾರೆ. ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿ 250+ ರನ್ಸ್ನ ಹೊಡಿತಾರೆ. ಸಂಜು ಸ್ಯಾಮ್ಸನ್ ಚೆನ್ನಾಗೇ ಆಡ್ತಾರೆ. ಇವಾಗ ಇಂಗ್ಲೆಂಡ್ ತಂಡ ಕೂಡ ಚೆನ್ನಾಗಿ ಆಡ್ತಿದೆ. ಬೆಥಲ್ ಅವರ ವಿಕೆಟ್ ಬೇಕು. ಟೀಮ್ ಇಂಡಿಯಾ ತಂಡ ಬೆಥಲ್ ವಿಕೆಟ್ ತೆಗೆದ್ರೆ ಮ್ಯಾಚ್ನ ಗೆದ್ದಂಗೆ ಗುರು, ಕನ್ಫರ್ಮ್. T20 ವಿಶ್ವಕಪ್ ಅಂತೂ ನೋಡೋದಕ್ಕೆ ಮಸ್ತಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ಕೂಡ ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಆದರೆ ಇವತ್ತಿನ ಮ್ಯಾಚು ತುಂಬಾ ಇಂಪಾರ್ಟೆಂಟು. ಬೆಥಲ್ ಅವರ ವಿಕೆಟು ಇವಾಗ ಇಂಪಾರ್ಟೆಂಟು. ಟೀಮ್ ಇಂಡಿಯಾ ತಂಡಕ್ಕೆ ಒಳ್ಳೊಳ್ಳೆ ಕೊಡುಗೆಗಳು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಕ್ಷರ್ ಪಟೇಲ್ 2 ಕ್ಯಾಚ್ನ ಹಿಡಿದಿದ್ದಾರೆ. ಬ್ರಿಲಿಯಂಟ್ ಕ್ಯಾಚ್ ಅಂತಲೇ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕ್ಯಾಚ್ ಬಗ್ಗೆ ಕಮೆಂಟ್ ಮಾಡಿ.